ಸರ್ ಇವು ಮರಳು ಈಗ ಒಂದು ಸುಮಾರು 5-6 ತಿಂಗಳಿಂದ ಯಾವುದು ಪರ್ಮಿಷನ್ ಇಲ್ಲ, ಏನೂ ಇಲ್ಲ. ಈ ಕಂಟಿನ್ಯೂಸ್ ಆಗಿ ಅಕ್ರಮವಾಗಿ ಮರಳನ್ನು ತೆಗಿಯಕತ್ತಾರೆ ಎಲ್ಲಿ ನಮ್ಮ ಮಲಪ್ರಭಾ ನದಿಯಲ್ಲಿ. 5-6 ತಿಂಗಳು ತೆಗೆದ್ರು ಹೋಲ್ ಬಿಡು ಅಂತ ನಾವು ಸುಮ್ಮನೆ ಇದ್ದೀವಿ. ಅದಕ್ಕಾಗಿ ಈಗ ಲಾಸ್ಟ್ ನಮ್ಮ ಕನ್ನಡ ಶಾಲೆ ಮತ್ತು ಹೈಸ್ಕೂಲು ಒಂದು 100 ಮೀಟ್ರ್ ಅಂತರದಲ್ಲಿ ಈ ಸದ್ಯ ಮರಳು ತೆಗಿತಾ ಇದ್ದಾರೆ ಈಗ. ಅದಕ್ಕಾಗಿ ಮತ್ತು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಗಳು ಅಧಿಕಾರಿಗಳೇ ಹೇಳಿರೂ ಕೂಡ ಅದೇನು ಕ್ರಮ ತಗೊಳ್ತಾ ಇಲ್ಲ ಅವರು. ಇದು ಬಂಡಾರಳ್ಳಿ ಸವದತ್ತಿ ತಾಲೂಕು. ಮರಳು ತೆಗಿತಾರೆ ಅಂತಂದ್ರೆ ಹೆಂಗೆ ತೆಗಿತಾರೆ ಅಂತಂದ್ರೆ JCP, ಇಟಾಚಿ ಮತ್ತು ಬೋಟು ಯುವಕರಿಂದ ನದಿಯಲ್ಲಿಂದ ಬೋಟ್ ಹಚ್ಚಿ ಹೊರಗೆ ತೆಗಿತಾರೆ. ಅದರಿಂದ ಇಟಾಚಿ ಮತ್ತು JCP ತಗೊಂಡು ಟಿಪ್ಪರ್ ಅಲ್ಲಿ ಏರಿ ಡಂಪ್ ಮಾಡ್ತಾರೆ ಅದನ್ನ ಹೊರಗಡೆ. ಒನ್ ಟಿಪ್ಪರ್ಗೆ 25,000 ಅಷ್ಟು ರೇಟ್ ಮಾರ್ತಾ ಇದ್ದಾರೆ ಸರ್. ಹಂಗಲ್ಲಿ ಸುಮಾರು ಬಂಡಾರಳ್ಳಿ ಗ್ರಾಮದಲ್ಲಿ 2 ಕಡೆ ಚಾಲೂ ಇದೆ ಸರ್ ಈಗ. ಯಾವುದು ಪರ್ಮಿಷನ್ ಇಲ್ಲ ಸರ್ ಅದು. ಒಟ್ಟೆ ಒಂದು ಪರ್ಮಿಷನ್ ಇಲ್ಲ. 2 ಕಡೆ ಮಾಡ್ತಾ ಇದ್ದಾರೆ ಇವಾಗ. ಮತ್ತೆ ಅಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲಿನೂ ಈ ಟೈಪ್ ನಡೀತಾ ಇದೆ. ಅಲ್ಲ, ಈ ಅಧಿಕಾರಿಗಳು ಇದನ್ನ ಮಾಡ್ಬೇಕಿದ್ದವ್ರು, ರೇಡ್ ಮಾಡ್ಬೇಕಿದ್ದವ್ರು ಒಂದು ಕ್ರಮ ಕೈಗೊಳ್ಳಬೇಕು, ಏನ್ ಮಾಡ್ತಿದ್ದಾರೆ? ಅವ್ರು ಏನು ಕ್ರಮ ತಗೊಳ್ತಾ ಇಲ್ಲ ಸರ್. ಅವ್ರ ಅಧಿಕಾರಿಗಳು ಅಧಿಕಾರಿಗಳು ಪೂರ್ತಿ ಶಾಮೀಲ್ ಅದಾರ ಸರ್. ತಾವೇನು ಒತ್ತಾಯ ಮಾಡ್ತಾರೆ ಸರ್? ಸರ್ ಅದು ಏನೈತಿ, ಇದು ಅಧಿಕಾರಿಗಳ ಅದು ಏನೈತಿ ಅದನ್ನ ಸೀಸ್ ಮಾಡಿ ಅದನ್ನ ಏನೈತಿ ಕ್ರಮ ತಗೋಬೇಕು ಸರ್ ಅದಕ್ಕೆ. ನಿಮ್ಮ ಹೆಸರು? ನಮ್ಮ ಹೆಸರು ಚಿದಂಬರರಾವ್ ಮಾರುತಿರಾವ್ ನಿಕ್ಕಮ್ ಅಂತ ಹೇಳಿ, ಬಂಡಾರಳ್ಳಿ. ಸರ್, ಈಗ ನಿಮ್ಮ ಊರಲ್ಲಿ ಅಕ್ರಮವಾಗಿ ಮರಳನ್ನ ತೆಗಿತಿದ್ದಾರೆ ಅನ್ನೋ ಮಾಹಿತಿ, ಈ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಸರ್? ಯಾವುದೇ ಅಧಿಕಾರಿಗಳು ಅದನ್ನು ಸ್ಪಂದನೆ ಮಾಡ್ತಾ ಇಲ್ಲ. ಎಲ್ಲ ಪಾಸ್ ಇಲ್ಲ, ಏನು ಪರ್ಮಿಷನ್ ಇಲ್ಲ ಅವ್ರದ್ದು. ಯಾವುದೇ ರೀತಿ ಪರ್ಮಿಷನ್ ತೆಗೆದುಕೊಂಡು ಯಾರು ಏನು ಮಾಡ್ತಾ ಇಲ್ಲ. ಅಲ್ಲಿ ಊರು ಬಾಜುಕ ಬಸರಿಗೆ ಅಂತ ಊರಿದೆ ನಮ್ಮ ಊರ ಹತ್ತಿರ. ಅಲ್ಲಿ ಇದೇ ರೀತಿ ಮರಳು ತೆಗಿತಿದ್ರು ಮೊದಲು. ತೆಗೆದಾಗ ಅಲ್ಲಿ ಒಂದು 2 ವರ್ಷದಿಂದ ಹುಳಿವುನಿ ಸುತ್ತ ಬಂದು ಜಳಕ ಮಾಡಲು ಬಂದ ಹುಡುಗರು ಸತ್ತು ಹುಡುಗರಲ್ಲಿ ತಗ್ಗಿನಲ್ಲಿ ಬಿದ್ದು ಸತ್ತು ಬಿಟ್ರಿ ಅವರು. ಮರಳು ತೆಗಿತಿದ್ರಿ ವರ್ಷ ತಗ್ಗು ಮಾಡಿ ಹುಡುಗರು ಜೀವ ಮಾಡಿಬಿಟ್ರು. ಈಗ ಮತ್ತೆ ಇಲ್ಲಿ ನಿಮ್ಮ ಊರಾಗ ಎಲ್ಲೆಲ್ಲಿ ಈಗ ಸವದತ್ತಿ ತಾಲೂಕು ಬಂಡಾರಳ್ಳಿ ಗ್ರಾಮದಲ್ರಿ, ಊರ ಹತ್ತಿರ ಹೈಸ್ಕೂಲು, ಕನ್ನಡ ಶಾಲೆ ಇವೆಲ್ಲ ಇದಾವೆ ಸರ್. ಅಲ್ಲಿ ಅದ್ರ ಬಾಜುಕೇನೆ ತೆಗಿತಿದ್ದಾರೆ ಸರ್. ಒಂದು ಅದಕ್ಕೇನು ಪರ್ಮಿಷನ್ ಇಲ್ಲ, ಏನಿಲ್ಲ, ಹೆಂಗೆ ತೆಗಿತಾರೆ ಸರ್? ಈಗ ಪರ್ಮಿಷನ್ ಐತಿ, ಏನಿಲ್ಲ ಸರ್. ಇಟಾಚ, ಬೋಟು, JCP ಹಚ್ಚಿ ತೆಗಿತಾರೆ ಸರ್. ಯಾರು ಕೇಳೋರು ಇಲ್ಲ ಏನು ಸರ್? ಅವ್ರನ್ನ ಕೇಳೋರು ಹೇಳೋರು ಯಾರು ಇಲ್ಲೇ ಇಲ್ಲ ಸರ್. ಯಾವ ಅಧಿಕಾರಿಗಳೂ ಅದನ್ನ ಬಂದು ಇದನ್ನ ನೋಡವಲ್ರಿ ಸರ್. ಅಲ್ಲ, ಅಷ್ಟು ರಾಜಾರೋಷವಾಗಿ ಮಾಡಿದ್ರು ಯಾಕೆ ಸುಮ್ಮದಾರಂತ ಅಧಿಕಾರಿಗಳು? ಅಧಿಕಾರಿಗಳು ಏನು ಅದ್ರ ಬಗ್ಗೆ ವಿಚಾರಣೆ ಇಲ್ಲ ಸರ್ ಅವ್ರದ್ದು. ಮತ್ತೆ ಎಲ್ಲೆಲ್ಲಿ ಮಾಡತ್ತಾರ ಸರ್? ಅಲ್ಲಿ ಎಷ್ಟು ಮತ್ತೆ ಬೇರೆ ಕಡೆ ಮಲ್ಲಪ್ರಭಾ ನದಿ ಎಲ್ಲ ಹಿಂಗೇನ? ಮಲ್ಲಪ್ರಭಾ ನದಿ ತೀರ ಸೂರ್ಯಮಾನ ಹಚ್ಕೊಂಡು ಕುಳ್ಳ ಸಂಗಮಟನು ಈ ರೀತಿ ಇರುದೇ ಸರ್. ಆದ್ರೆ ಇವ್ರು ಯಾರು ಏನು ಇದನ್ನ ಯಾರು ಏನು ಮಾಡ್ತಾ ಇಲ್ಲ ಸರ್. ನೀವೇನು ಒತ್ತಾಯ ಮಾಡ್ತೀರಿ ಸರ್ ಅಧಿಕಾರಿಗಳಿಗೆ, ಸರ್ಕಾರಕ್ಕ, ಈ ಜನಪ್ರತಿನಿಧಿಗಳಿಗೆ? ಅದನ್ನ ಬಂದ್ ಮಾಡಿಸ್ರಿ, ಅದೆಲ್ಲ ಬೇಡ. ಅಂತರ್ಜಲ ಕಡಿಮೆ ಆಗತ್ತ, ಹುಡುಗರಿಗೆ ಏನೋ ಸಮಸ್ಯೆ ಆಗ್ಬಾರ್ದು. ಊರು ಸ್ಕೂಲ್ ಬಾಜುಕ್ ಇದೆ, ಅದು ತೆಗಿಯೋದು ಬಂದ್ ಮಾಡಿಸ್ರಿ. ರೈತರಿಗೆ ಅಂತರ್ಜಲ ಕಡಿಮೆ ಆಗುತ್ತೆ, ಅದ್ರ ಬಗ್ಗೆ ಉಸಿಕ್ ತೆಗೆದ್ರ ಅಂತ ನಮ್ದು. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಹನುಮಂತಗೌಡ ನಾಯ್ಕರ್ ಸರ್.